ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. BC ನಾಗೇಶ್ ಅವರು ಬಹಳ ಕಾರ್ಯಕರ್ತರಾಗಿ ಆ ರೀತಿ ನಾಯಕರಾಗಿರ್ತಕ್ಕಂಥವ್ರು. ಬಾಲ್ಯದಿಂದನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ, ABVPಯ ವಿದ್ಯಾರ್ಥಿ ಪರಿಷತ್ತಿನ ಪೂರ್ಣಾವಧಿ ಕಾರ್ಯಕರ್ತರಾಗಿ. ಪೂರ್ಣಾವಧಿ ಕಾರ್ಯಕರ್ತರು ಅಂತ ಹೇಳಿದ್ರೆ ಅನೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ. ಪೂರ್ಣಾವಧಿ ಕಾರ್ಯಕರ್ತರು ಅಂತಂದ್ರೆ ಅವ್ರು ತಮ್ಮ ಮನೆಗೆ ಹೋಗಂಗಿಲ್ಲ ಮತ್ತು ಹೋಟೆಲ್ಗೆ ಹೋಗಂಗಿಲ್ಲ, ಕಾರ್ಯಕರ್ತರ ಮನೆಗಳಲ್ಲಿನೇ ಹೋಗ್ಬೇಕು, ಸ್ಯಾಲ್ರಿ ತೆಗೆದುಕೊಳ್ಳಂಗಿಲ್ಲ. ಆ ರೀತಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು BC ನಾಗೇಶ್ ಅವರು. ಅವರು ವಿದ್ಯಾರ್ಥಿ ಪರಿಷತ್ತಿನ ಕೆಲಸವನ್ನ ಮಾಡಿ ಆದ ನಂತರ, ಪೂರ್ಣಾವಧಿ ನಂತರ ವಾಪಸ್ ತೆರಳಿದ ನಂತರ ಬಿಜೆಪಿ ನಲ್ಲಿ ಸಕ್ರಿಯರಾದ್ರು. 2 ಸಾರಿ ಅವರು ಶಾಸಕರಾಗಿದ್ದಾರೆ, 2 ಸಾರಿ ಸೋತಿದರು ಕೂಡ. ಆತರ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಇಟ್ಕೊಂಡು ಮತ್ತು ಈ ರೀತಿ ಈ ಒಂದು ದೊಡ್ಡ ಹಂತಕ್ಕೆ ತಲುಪಿರ್ತಕ್ಕಂತ ಒಬ್ಬ ಜನಾನುರಾಗಿ. ತಿಪ್ಟೂರು ಅಂದ ತಕ್ಷಣನೇ ಸಾಮಾನ್ಯವಾಗಿ ನಮ್ಗೆಲ್ರಿಗೂ ಕೂಡ ಗೊತ್ತಾಗತ್ತೆ, ಬಹಳ ಸಣ್ಣ ಸಮುದಾಯದಿಂದ ಬಂದಿರತಕ್ಕಂತ BC ನಾಗೇಶ್ ಅವರು ಆ ಸಮುದಾಯದ ಓಟ್ಗಳು ಕೂಡ 1000 ಸಂಖ್ಯೆಯಲ್ಲಿಲ್ಲ ಆ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಆದ್ರೆ 2 ಬಾರಿ ಈ ಒಂದು ರಾಜ್ಯದ ಪರಿಸ್ಥಿತಿನಲ್ಲಿ 2 ಬಾರಿ ಶಾಸಕರಾದ್ರು BC ನಾಗೇಶ್ ಅವರು ಮತ್ತು ಶಿಕ್ಷಣ ಸಚಿವರಾದ್ರು. ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಒಂದು ಸ್ವಲ್ಪವೂ ಕೂಡ ಅವರ ಬಗ್ಗೆ ಕಪ್ಪು ಚುಕ್ಕೆಯೂ ಇಲ್ಲದೆ ಇರ್ತಕ್ಕಂಥ ಒಬ್ಬ ನಾಯಕ. BC ನಾಗೇಶ್ ಅವರು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಸರ್ಕಾರಿ ಶಾಲೆಗಳನ್ನು ಕೂಡ ಉತ್ತಮ ಪಡಿಸೋದ್ರಲ್ಲಿ ಒಂದು ದೃಢವಾದ ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥವ್ರು. ಗುಣಮಟ್ಟದ ಶಿಕ್ಷಣವನ್ನ ತರ್ತಕ್ಕಂಥದ್ರಲ್ಲೂ ಕೂಡ ಒಂದು ಒಳ್ಳೆಯ ಛಾಪನ್ನ ಮೂಡಿಸಿರ್ತಕ್ಕಂಥವ್ರು ಶ್ರೀಯುತ BC ನಾಗೇಶ್ ಅವರು. ಹಾಗಾಗಿ ಅವರ ಮನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಅವ್ರ ತಂದೆನೂ ಕೂಡ ಶಾಸಕರಾಗಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಶಾಸಕರಾಗಿರ್ತಕ್ಕಂಥವ್ರು ಅವ್ರ ತಂದೆಯವರು. ರೈತರ ಕುಟುಂಬ. ತಿಪ್ಟೂರ್ನಲ್ಲಿ ಅವ್ರ ಮನೆಗೆ ಹೋದ್ರೆ ಎಲ್ಲಾ ಪಾರ್ಟಿಯವರು, ಈವನ್ ಬಿಜೆಪಿ, ಕಾಂಗ್ರೆಸ್, ಜನತಾ ಪಾರ್ಟಿ, JDS ಈ ತರ ಅಜಾತ ಶತ್ರು ರೀತಿನಲ್ಲಿ ನಾಗೇಶ್ ಅವರು ಬದುಕಿದಂತವ್ರು. ಅವರಿಗೆ ಕ್ಯಾನ್ಸರ್ ಕಾರಣದಿಂದ ಏನೊಂದು 3 ವರ್ಷಗಳಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆ ಒಂದು ಕ್ಯಾನ್ಸರ್ ಇದಕ್ಕೆ ತುತ್ತಾಗ್ಬೇಕಾಯ್ತು. ಹಾಗಾಗಿ ಭಗವಂತ ಆ ಮನೆಗೆ ಆ ಶಕ್ತಿಯನ್ನ ಕೊಡ್ಲಿ, ಅವ್ರ ಮನೆಯಲ್ಲಿ ಆಗಿರ್ತಕ್ಕಂತ ಏನು ನಷ್ಟ ಇದೆ ಅದನ್ನ ಭರಿಸ್ತಕ್ಕಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ.